ವಿದ್ಯಾರಣ್ಯ ಶಿಕ್ಷಣ ಸಂಸ್ಥೆಯವರು ಮತ್ತು ನಮ್ಮದು ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾಲಯದಿಂದ ಹೆಂಗೆ ಪ್ರಾರಂಭ ಮಾಡಿತ್ತೋ ಅದರೊಟ್ಟಿಗೆ ನಾವು ಇವರೊಟ್ಟಿಗೆ ಸೇರ್ಕೊಂಡು ಒಂದು 6ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತು. ಇವರು ವ್ಯವಸ್ಥೆ ಎಲ್ಲ ವಿದ್ಯಾರಣ್ಯ ಶಿಕ್ಷಣ ಸಂಸ್ಥೆಯವ್ರದ್ದೇ. ನಮ್ಮಲ್ಲಿ ಆ ದಿವಸ ಉದ್ಘಾಟನೆಗೆ UT ಖಾದರ್ ಅವರು ಬರ್ತಾ ಇದ್ದರು, ಮತ್ತು ಅಧ್ಯಕ್ಷತೆಯನ್ನು ಕಿರಣ್ ಕೊಡಿಯವರು ವಹಿಸ್ತಾ ಇದ್ದರು. ಸಮಾರೋಪ ಭಾಷಣ ನಾನು ಮಾಡ್ತಾ ಇದ್ದೆ. ಅಲ್ಲಿ SP ಹರಿರಾಮ್ ಶಂಕರ್ ಅವರು ಬರ್ತಾರೆ, AC ರಶ್ಮಿ ಅವರು ಬರ್ತಾ ಇದ್ದರು. ಬೆಳಗ್ಗೆ ಕಾರ್ಯಕ್ರಮಕ್ಕೆ ವೈಸ್ ಚಾನ್ಸಲರ್ ಧರ್ಮ ಅವರು, ಅವರ ಕುಲಸಚಿವರು ಎಲ್ಲ ಬರ್ತಾ ಇದ್ದರು. ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂತ ಬೇರೆ ಬೇರೆ ಶಾಲೆ ಮತ್ತು ಕಾಲೇಜಿದು ಕುಂದಾಪುರ ಕನ್ನಡದ ಸ್ಪರ್ಧೆನಿಟ್ಟಿತ್ತು. ಅವರಿಗೆ ಕ್ಯಾಶ್ ಪ್ರೈಸ್ ಎಲ್ಲ ಇಟ್ಟಿರು. ಅದು ವಿದ್ಯಾರಣ್ಯ ಸಂಸ್ಥೆಯವ್ರದ್ದು. ಬೆಂಗಳೂರಿನ ಕುಂದಾಪುರ ಕನ್ನಡ ಪ್ರತಿಷ್ಠಾನಕ್ಕೆ ಆ ದಿವಸ ಒಂದು ಪ್ರಶಸ್ತಿನ ಕೊಡ್ಕಂತ ತೀರ್ಮಾನ ಮಾಡಿದ್ರು ವಿದ್ಯಾರಣ್ಯ ಶಿಕ್ಷಣ ಸಂಸ್ಥೆ. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರು ಅವ್ರು. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಎಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ, ಕುಂದಾಪುರ ಕನ್ನಡದ ಸಂಸ್ಕೃತಿ ಭಾಷೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಕೊಂಡು ನಿಮ್ಮೆಲ್ಲರೂ ಸಹಕಾರ ಬೇಕಂತ ನಾನು ಕೇಳ್ತಾ ಇದ್ದೆ. ಕಾನ್ಸೆಪ್ಟ್ ಬಂದದ್ದು ಬೇರೆ ಬೇರೆ ಕಡೆ ಕುಂದಾಪುರ ಕನ್ನಡ ಭಾಷೆ ಬಗ್ಗೆ ಕಾರ್ಯಕ್ರಮ ಹಾಕಕ್ಕೆ ಶುರುವಾಯ್ತಲ್ಲ. ಒಂದ್ಸಲಿ ಬೆಂಗಳೂರಂಗೆ ನನ್ನ ಹತ್ರ ಹೋದಾಗ ಹೇಳಿದ್ರು, ನಮಗೆ ಅಧ್ಯಯನ ಪೀಠ ಒಂದು ಆಯ್ಕಂತ. ನಾನು ಹೇಳಿದೆ ಬರುವ ವರ್ಷದೊಳಗೆ ನಾನು ಮಾಡ್ತೇನೆ ಅಂತ ಭಾಷಣದಲ್ಲಿ ಹೇಳಿ ಬಂದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಹತ್ರ ಕೇಳಿದೆ. ನೇರವಾಗಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು 1.5 ಕೋಟಿ ಅನುದಾನನ ಬಿಡುಗಡೆ ಮಾಡಿದ್ರು. ಈಗ 50 ಲಕ್ಷ ಬಿಡುಗಡೆ ಆಯಿತು. ಸ್ಯಾಂಕ್ಷನ್ ಮಾಡೋದು 1.5 ಕೋಟಿ, 50 ಲಕ್ಷ ಬಿಡುಗಡೆ ಆಯಿತು. ಅದು ಮುಗಿದ ಮೇಲೆ ಪುನಃ ಅವರು ಸರ್ಕಾರ ಒಪ್ಪಿ ಆದ್ಮೇಲೆ ಬಿಡುಗಡೆ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ನಮ್ಮ ಇದ್ದ ಸದಸ್ಯರೊಟ್ಟಿಗೆ ಕೆಲವು ಇನ್ವೈಟೀಸ್ ಅನ್ನು ಯಾರು ಇದರಲ್ಲಿ ಹೆಚ್ಚು ಚಟುವಟಿಕೆಯಲ್ಲಿ ಕುಂದಾಪುರ ಕನ್ನಡ ಭಾಷೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡ್ಕೊಂತ ನಮ್ದೊಂದು ಪ್ರೋಗ್ರಾಮ್ ಇಲ್ಲಿ ಆದ ಕೂಡಲೇ ಮುಂದೆ ಬೇರೆ ಬೇರೆ ಕಡೆಯಲ್ಲಿ, ಈಗ ಬೈಂದೂರು ಕಡೆಯಲ್ಲಿ ಹೆಬ್ರಿ ಅಂದ್ರೆ ಕಾರ್ಕಳ ತಾಲೂಕಂಗೂ ಒಂದು ಭಾಗ ಕುಂದಾಪುರ ಕನ್ನಡ ಮಾತಾಡುವವರೇ ಇತ್ತು. ಉಡುಪಿಯಲ್ಲಿ ತಾಲೂಕಂಗೂ ಉಪ್ಪೂರವರೆಗೆ ಕುಂದಾಪುರ ಕನ್ನಡದವರು ಮಾತಾಡುವವರಿದ್ದರು. ಹಾಗೆ ಎಲ್ಲೆಲ್ಲಿ ಕುಂದಾಪುರ ಕನ್ನಡ ಮಾತಾಡೋರು ಅವ್ರನ್ನ ಒಟ್ಟಾಕೋದು. ಯಾಕಂದ್ರೆ ಜಾತಿಯಿಂದ ಒಟ್ಟಾಕೋದಕ್ಕಿಂತ ಭಾಷೆಯಿಂದ ಒಟ್ಟಾಕೋದು ಬಹಳ ಒಳ್ಳೇದಂತ ನನ್ನ ಅಭಿಪ್ರಾಯ. ನೀವು ಇದಕ್ಕೆ ಸಹಕಾರ ಕೊಡಿ. ನಾಡಿದ ಕಾರ್ಯಕ್ರಮಕ್ಕೆ ಕುಂದಾಪುರ ಭಾಷೆ ಮಾತಾಡುವವರು ಮನೆಯಂಗೆ ಮಕ್ಕಳೊಟ್ಟಿಗೆ ಕುಂದಾಪುರ ಕನ್ನಡದಂಗೆ ಮಾತಾಡಿ, ಹೊರಬದಿಯಂಗೆ ಅವ್ರು ಬೇರೆ ಭಾಷೆನ ಕಲ್ತ್ಕಂತಾರೆ. ಅವ್ರು ಅದು ಶುದ್ಧ ಕನ್ನಡ ಮಾತಾಡೋದು ಶಾಲೆಯಂಗೆ ಮಾತಾಡ್ತಾರೆ, ಇಂಗ್ಲೀಷು ಕಲಿತರು, ಅವರು ಬೇರೆ ಬೇರೆ ಭಾಷೆ ಕಲಿತಾರೆ. ಅದರಿಂದ ಮಕ್ಕಳಿಗೆ ಭಾಷೆ ಕಲಿಯೋದು ದೊಡ್ಡ ಕಷ್ಟದ ಕೆಲಸ ಅಲ್ಲದೆ ಅಲ್ಲ. ಅದಕ್ಕೋಸ್ಕರ ಎಲ್ಲರೂ ಕುಂದಾಪುರ ಭಾಷೆಯಲ್ಲಿ ಎಲ್ಲೆಲ್ಲಿ ಮಾತಾಡ್ತಿದ್ರು, ಹಿರಿಯರು ಮಾತಾಡ್ತಿದ್ದರು, ಮಕ್ಕಳು ಮೊಮ್ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡೋದನ್ನ ಮುಂದುವರಿಸಿ ಅಂತ ನಾನು ಕೇಳ್ಕೊಂತ ಇದ್ದೆ. ನಾವು ವಿದ್ಯಾರ್ಥಿಗಳಿಗೆ, ನಮ್ಮ ಯೂತ್ ಜನರೇಷನ್ನ ನಾವು ಚೆನ್ನಾಗಿ ಮೋಟಿವೇಶನ್ ಮಾಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ವಿದ್ಯಾರ್ಥಿಗಳಿಗೆ ಸರಿಯಾದ ಭಾಷೆ, ಆಚಾರ, ವಿಚಾರಗಳನ್ನು ತಿಳ್ಕೊಳ್ಬೇಕು, ಅವ್ರು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ PU ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ. ಹಾಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ. ಇದು ಕುಂದಾಪುರ ಭಾಷೆ ಮಾತಾಡುವ ಊರು ಕುಂದಾಪುರ, ಬೈಂದೂರು, ಬ್ರಹ್ಮಾವರ, ಹೆಬ್ರಿ ಈ 4 ತಾಲೂಕುಗಳಿನ ಸ್ಕೂಲನ್ನು ನಾವು ಇಟ್ಕೊಂಡಿದ್ದೇವೆ. ಈ ಪರಿಸರದಲ್ಲಿರುವಂಥ ಎಲ್ಲ ಸ್ಕೂಲ್ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಒಂದು ಸಿಗುವಂಥ ಎಜುಕೇಷನನ್ನು ಚೆನ್ನಾಗಿ ಉಳಿಸ್ಕೊಂಡ್ರೆ ನಾಳೆ ಕುಂದಾಪುರ ಕನ್ನಡ ಚೆನ್ನಾಗಿ ಉಳಿಸ್ಕೊಳ್ಬೋದು ಅನ್ನೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮ ನಾವು ಸಂಸ್ಥೆಯಲ್ಲಿ ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ವತಿಯಿಂದ ಅವ್ರ ಜೊತೆಗೆ ನಾವು ಸೇರ್ಕೊಂಡು ಮಾಡ್ತಾ ಇದ್ದೇವೆ. ಇದು ಮಕ್ಕಳಿಗೆ ಮೋಟಿವೇಶನ್ ಆಗಬೇಕು, ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗಬೇಕು, ವಿದ್ಯಾರ್ಥಿಗಳು ನಾಳೆ ಸಮಾಜನ ಕಟ್ಟುವರು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಒಂದು ಒಳ್ಳೆ ಕ್ಯಾಶ್ ಪ್ರೈಸ್ ಇಟ್ಕೊಂಡಿದ್ದೆವು. PU ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 7,000 ಹಾಗೂ ತೃತೀಯ ಬಹುಮಾನ 5,000 ಇಟ್ಕೊಂಡಿದ್ದೆವು. ಹಾಗೆ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ 2 ಕ್ಯಾಟಗರಿ ಮಾಡಿದ್ದೆವು. 8ನೇ ತರಗತಿ ವಿದ್ಯಾರ್ಥಿಗೆ ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000.
ಹಾಗೂ 9 ಮತ್ತು 10ನೇ ತರಗತಿಯ ಇನ್ನೊಂದು ಕೆಟಗರಿ ಅವರಿಗೂ ಸಹ ಪ್ರಥಮ 5,000, ದ್ವಿತೀಯ 3,000 ಹಾಗೂ ತೃತೀಯ ಬಹುಮಾನ 2,000 ಇಟ್ಕೊಂಡು ಮಕ್ಕಳಿಗೆ ಒಂದು ಕುಂದಾಪುರದ ಆಚಾರ ವಿಚಾರಗಳನ್ನು ಡ್ರಾಯಿಂಗ್ ಮೂಲಕ ಅವರ ಪ್ರತಿಭೆಯನ್ನು ಹೊರತರುವ ಪ್ರಯತ್ನದಲ್ಲಿ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ. ಇದಕ್ಕೆ ಎಲ್ಲ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಸಂಸ್ಥೆಗಳು ಮತ್ತೆ ಪಾಲಕರು, ವಿದ್ಯಾರ್ಥಿಗಳು ಇದನ್ನೊಂದು ಒಳ್ಳೆ ಸದುಪಯೋಗ ಮಾಡಿಕೊಂಡು ಈ ಕಾಂಪಿಟೇಷನ್ ಭಾಗವಹಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಎಷ್ಟೋ ಇವತ್ತಿನ ವಿದ್ಯಾರ್ಥಿಗಳು ನೋಡದೇ ಇರುವಂತ ಕೆಲವೊಂದು ವಸ್ತುಗಳು, ಪ್ರಾಚೀನ ಕಾಲದ ವಸ್ತುಗಳು, ಹಿಂದೆ ನಮ್ಮ ಹಿರಿಯವರು ಉಪಯೋಗಿಸ್ತಿರುವಂತ ಕುಂದಾಪುರ ಭಾಗದ ಕೃಷಿ ಪರಿಕರಗಳು, ಅತಿ ವಿರಳವಾದಂತಹ ಕೆಲವೊಂದಿಷ್ಟು ವಸ್ತುಗಳ ಸಂಗ್ರಹವನ್ನ ಮಾಡ್ತಾ ಇದ್ದೇವೆ. ಅದು ಕೂಡ ಆ ದಿನ ಪ್ರದರ್ಶನಕ್ಕೆ ಏರ್ಪಾಡನ್ನ ಮಾಡಿದ್ದೇವೆ. ಆ ಮೂಲಕ ಈ ಹಿಂದಿನ ಪೀಳಿಗೆಗೆ ನಮ್ಮ ಹಿಂದಿನ ಸಂಸ್ಕೃತಿಯ ಪರಿಚಯ ಆಗ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಆಯೋಜಿಸಿದ್ದೇವೆ. ಅದರ ಜೊತೆಗೆ ದೂರದ ಬೆಂಗಳೂರಿನಲ್ಲಿ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಕುಂದಾಪುರ ಕನ್ನಡವನ್ನ ಇಡೀ ರಾಜ್ಯಕ್ಕೆ ಮುಟ್ಟುವ ಹಾಗೆ ಅಥವಾ ಸರ್ಕಾರವನ್ನ ಸೆಳೆಯುವ ಹಾಗೆ ಒಂದು ಕಾರ್ಯಕ್ರಮವನ್ನ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಪ್ರತಿ ವರ್ಷ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ, ಅವರ ಬೆಂಬಲದೊಂದಿಗೆ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಅದಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಯವರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಸರ್ ಕೂಡ ಇದ್ದಿದ್ರು. ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಮತ್ತು ಸುಜ್ಞಾನ ಎಜುಕೇಶನ್ ಟ್ರಸ್ಟ್ ನ ವತಿಯಿಂದ ವಿದ್ಯಾರಣ್ಯ ಪುರಸ್ಕಾರ ಅಂತ ಈ ವರ್ಷದಿಂದ ನಾವು ಆರಂಭ ಮಾಡಿದ್ದೇವೆ. ಆ ಪುರಸ್ಕಾರಕ್ಕೆ ಕುಂದಾಪುರ ಕನ್ನಡ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬ್ಯಾಂಗ್ಳೂರು ಇವರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಆ ಸಂಸ್ಥೆಗೆ ವೈಯಕ್ತಿಕವಾಗಿ ಅಲ್ಲ, ಅದೊಂದು ಅದರಲ್ಲಿ ಆ ದಿವಸ ನಾಡ್ದು 6ನೇ ತಾರೀಕು ಕಾರ್ಯಕ್ರಮದಲ್ಲಿ ಪಂಜಿ ಗಂಗೊಳ್ಳಿ ಅವರದ್ದು ಡಿಕ್ಷನರಿ ಇತ್ತು, ಅದನ್ನು ಮಕ್ಕಳಿಗೆ ತೋರಿಸ್ತು. ಅದರೊಟ್ಟಿಗೆ ರೇಖಾ ಬನ್ನಾಡಿ ಅವರದ್ದು ತಳಿಕಂಡಿ ಅನ್ನೇಳಿ ಒಂದು ಪುಸ್ತಕ ಬರ್ತಿದ್ರು. ಮತ್ತೆ ಅಂಥದಕ್ಕೆ ಕೆಲವೆಲ್ಲ ಪುಸ್ತಕ ಇದ್ದರೆ ಅದನ್ನು ಪ್ರದರ್ಶನಕ್ಕೆ ಇತ್ತು. ರವಿ ಬಸರೂರ್ ಅವರದ್ದು ಕುಂದಾಪುರ ಕನ್ನಡದ ಸಿನಿಮಾ ಇತ್ತು, ಸಂಗೀತ ಇತ್ತು. ಅವರದ್ದು ಒಂದು ಸಿನಿಮಾದ ಕನ್ನಡ ಪದ್ಯ ಸಾಧಾರಣ ಎಲ್ಲ ಮನೆಗೂ ಮಕ್ಕಳು ಅದನ್ನ ಆಡು ಶುರು ಮಾಡಿದ್ದೀವಿ. ಅದ್ರಂಗೂ ಹೆಚ್ಚಾಗಿ ನಿಮ್ಮ ಸಂಗೀತ ಮೆಹಂದಿ ಕಾರ್ಯಕ್ರಮದಾಗಂತೂ ಅದೇ ಅಷ್ಟು ಹಿಟ್ ಆಯ್ತಿತ್ತು. ಅದು ಕುಂದಾಪುರ ಕನ್ನಡದಾಗ ಮಾಡಿದ್ರು ಸಹ ಹಿಟ್ ಆಗ್ತಾನೆ ತೋರಿಸುತ್ತೆ. ಕುಂದಾಪುರ ಕನ್ನಡ ಅಧ್ಯಯನ ಪೀಠಕ್ಕೆ ಕಾಯಂ ಆಹ್ವಾನಿತರಂತೇಳಿ ಹೇಳಿ ಒಂದು 9 ಜನರ ಸೆಲೆಕ್ಷನ್ ಮಾಡಿದ್ದೆ. ಅದು ಮೊನ್ನೆಯ ಆನ್ಯುವಲ್ ಬಾಡಿ ಮೀಟಿಂಗ್ ನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆದಂತಹ ಮೀಟಿಂಗ್ಸ್ ನಲ್ಲಿ ಅದರ ಅನುಮೋದನೆ ಕೂಡ ಆಗಿದೆ. ಕುಂದಾಪುರ ಪ್ರತಿಷ್ಠಾನ ಬ್ಯಾಂಗ್ಳೂರಿನ ಇದರ ಗೌರವಾಧ್ಯಕ್ಷರಾದಂಥ ಉದಯ್ ಕುಮಾರ್ ಹೆಗಡೆ ಬಿ, ನಿಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ಮಂಗಳೂರಿನಲ್ಲಿ ವೈದ್ಯಕೀಯ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮನು ಹಂದಾಡಿ ನಿಮ್ಗೆ ಗೊತ್ತಿದೆ, ಕುಂದಾಪುರ ಕನ್ನಡದ ರಾಯಭಾರಿ ಅಂತೇಳಿ ಹೇಳಿ ಎಲ್ಲ ಕಡೆ ಪ್ರಸಿದ್ಧಿ ಇದ್ರು. ವಿನಯ್ ಕಬ್ಬಿಹಾಡಿ ಅಂತೇಳಿ ಹೇಳಿ ಅವರು ಸಾಲಿಗ್ರಾಮದವರು, ಕಬ್ಬಿಹಾಡಿ ಅವರು. ಭಾಸ್ಕರ್ ಬಂಗೇರವರು ಕೂಡ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ಬೇರೆ ಬೇರೆಯ ಕುಂದಾಪುರ ಕನ್ನಡ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ತುಂಬಾ ಹೆಸರನ್ನು ಮಾಡ್ತಾರೆ. ಡಾಕ್ಟರ್ ಚೇತನ್ ಶೆಟ್ಟಿ ಕೋವಾಡಿ ಅಂತೇಳಿ ಹೇಳಿ BB ಹೆಗ್ಡೆ ಕಾಲೇಜ್ನ ವೈಸ್ ಪ್ರಿನ್ಸಿಪಾಲ್ ಆಗಿದ್ರು. ಶ್ರೀಮತಿ ಸುಮತಿ ಶಣೈ ಅಂತೇಳಿ ಹೇಳಿ RN ಶೆಟ್ಟಿ ಕಾಲೇಜ್ನಲ್ಲಿ ಅವ್ರು ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಬ್ದುಲ್ ರಹೂಫ್ ಅಂತೇಳಿ ಹೇಳಿ ಅವರು ಬೈಂದೂರಿನವರು, ಇಲ್ಲೇ ಕುಂದಾಪುರದ ಶಿಕ್ಷಣ ವಲಯದಲ್ಲಿ ಹೆಡ್ ಮಾಸ್ಟರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಇಸ್ಪತ್ತೂರು ಶಾಲೆಯಲ್ಲಿ ತುಂಬಾ ಒಳ್ಳೆಯ ಟ್ಯಾಲೆಂಟ್ ಇದ್ದವರು ಅವರು. ಅದರೊಟ್ಟಿಗೆ ಶಂಕರ್ ಬಾಳ್ಕುದ್ರ ಅಂತೇಳಿ ಹೇಳಿ ಅವರು ಯಕ್ಷಗಾನದ ಹವ್ಯಾಸ ಕಲಾವಿದರು, ಬ್ಯಾಂಗ್ಳೂರ್ನಲ್ಲಿದ್ರು. ಮೂಲತಃ ಹಂಗರಕಟ್ಟೆಯ ಬಾಳ್ಕುದ್ರ ಅವರು. ಇವರೆಲ್ಲರೂ ಕೂಡ ಕಾಯಂ ಆಹ್ವಾನಿತರಾಗಿ ಪೀಠಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರು ಮುಂದಿನ ದಿನಗಳಲ್ಲಿ ಅವರು ಕೂಡ ಚಟುವಟಿಕೆಯಿಂದ ಈ ಪೀಠದೊಟ್ಟಿಗೆ ಸೇರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರುವಂತ ಯಾರೇ ಒಬ್ರು ಇದ್ರು ಕೂಡ ಆ ಬಸ್ಸಿನ ಸೌಲಭ್ಯವನ್ನು ಕೂಡ ಉಪಯೋಗಿಸಿಕೊಳ್ಬಹುದು. ವಿದ್ಯಾರ್ಥಿಗಳ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಬರುವಂತ ಪ್ರತಿಯೊಬ್ರು ಕೂಡ ಕೋಟೇಶ್ವರ, ಬಿತ್ಕಲ್ಗಟ್ಟೆ ಮತ್ತೆ ಶಿರಿಯಾರದಲ್ಲಿ ಬಸ್ನ ವ್ಯವಸ್ಥೆ ಇದೆ. ಅದನ್ನ ನಾವು ಆ ಪ್ರಯೋಜನವನ್ನು ಕೂಡ ಅವರು ಪಡಿಬಹುದು.